ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪ್ರತಿಷ್ಠಾನದ ವತಿಯಿಂದ ರಾಜ್ಯ ಮಟ್ಟದ ಸಭೆ ನಡೆಸಲಾಯಿತು. ಅಧ್ಯಕ್ಷರಾದ ಮುನಿನಾರಾಯಣ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ರಾಜ್ಯ ಮಟ್ಟದ ಮುಖಂಡರು, ಜಿಲ್ಲಾ ಮಟ್ಟದ ಮುಖಂಡರು ಹಾಗೂ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಲೋಕಸಭಾ ಚುನಾವಣೆಯ ನೀತಿ ಸಂಹಿತೆ ಹಿನ್ನೆಲೆಯಲ್ಲಿ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು ದೊರೆಯದ ಕಾರಣ ರಾಜ್ಯದ 2ನೇ ಹಂತದ ಚುನಾವಣೆ ಮುಕ್ತಾಯವಾದ ಹಿನ್ನೆಲೆ ಸಭೆ ನಡೆಸಲಾಯಿತು. ಸಭೆಯಲ್ಲಿ ಸರ್ಕಾರದಿಂದ ದೊರೆಯುವ ಸೌಲಭ್ಯಗಳನ್ನು ಪಡೆಯುವ ಬಗ್ಗೆ ಸುದೀರ್ಘವಾಗಿ ಚರ್ಚಿಸಲಾಯಿತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಷ್ಠಾನದ ವತಿಯಿಂದ ರಾಜ್ಯ ಸಮಿತಿ ಸಭೆಯನ್ನು ಇವತ್ತು ದಿವಸ ಕರೆದಿದ್ವಿ. ಈ ಸಭೆಯಲ್ಲಿ ರಾಮನಗರ ಜಿಲ್ಲಾಧ್ಯಕ್ಷರು, ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷರು ಮತ್ತು ಮಹಿಳಾ ಅಧ್ಯಕ್ಷರುಗಳು ಹಾಗೂ ನನ್ನ ಸ್ನೇಹಿತರಾದಂತಹ ಗಣೇಶು ಮತ್ತು ಎಲ್ಲ ಪದಾಧಿಕಾರಿಗಳು ಸಹ ಇವತ್ತಿನ ದಿವಸ ಸಭೆಗೆ ಹಾಜರಾಗಿದ್ದರು. ವಿಶೇಷವಾಗಿ ಚುನಾವಣೆ ಮುಗಿತಾ ಇದೆ. ಕರ್ನಾಟಕದಲ್ಲಿ ಬಡವರಿಗೆ ಸಿಗಬೇಕಾದಂಥ ಸವಲತ್ತುಗಳ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತಿನ ದಿವಸ ಈ ಸಭೆ ಕರೆದಿದ್ವಿ. ಮುಖ್ಯವಾಗಿ ಸಭೆಯಲ್ಲಿ ಚರ್ಚೆ ಮಾಡಿದಂಥ ವಿಷಯ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಏನು ಕೊಟ್ಟಿದ್ದಾರೆ, ಪ್ರತಿಯೊಬ್ಬ ನಾಗರಿಕನಿಗೂ ಆರೋಗ್ಯ, ವಿದ್ಯಾಭ್ಯಾಸ ಮತ್ತು ಆಶ್ರಯ, ಈ ಕಾರ್ಯಕ್ರಮಗಳನ್ನ ಉಚಿತವಾಗಿ ಸಿಗುವಂಥ ಕೆಲಸನ ರಾಜ್ಯ ಸರ್ಕಾರ ಹಮ್ಮಿಕೊಳ್ಬೇಕು. ತಳಮಟ್ಟ ಜನಕ್ಕೆ ಇವತ್ತಿನೇನು ದಿವಸ ಸವಲತ್ತು ನಾವು ಕೊಡ್ತಾ ಇದ್ದೀವಿ, ಈ ಬಸ್ ಫ್ರೀ ಇರ್ಬೋದು, ರೇಷನ್ ಫ್ರೀ ಇರ್ಬೋದು, 2,000 ಕೊಡುವಂಥ ಕೆಲಸಗಳು ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ, ಅದನ್ನು ಸಂಘಟನೆ ವತಿಯಿಂದ ಶ್ಲಾಘನೀಯ ಕೆಲಸ ಅಂತ ನಾವು ಇವತ್ತಿನ ದಿವಸ ಹೇಳ್ತೀವಿ. ಜೊತೆಯಲ್ಲಿ ತಳಮಟ್ಟದ ಜನಕ್ಕೆ ಇನ್ನೂ ಕೆಲವು ಜನಕ್ಕೆ 2,000 ರೂಪಾಯಿ ಸಿಗ್ತಾ ಇಲ್ಲ. ಅಂಥದ್ರ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು. ರಾಜ್ಯದಲ್ಲಿ ವಿವಿಧ ಭಾಗಗಳಲ್ಲಿ ಸರ್ಕಾರಿ ಶಾಲೆಗಳು ಬಿದ್ದೋಗೋ ಪರಿಸ್ಥಿತಿ ಬಂದರೂ ಸಹ ಅದ್ರ ಬಗ್ಗೆ ಗಮನ ಕೊಡ್ತಿಲ್ಲ. ಸ್ಥಳೀಯವಾಗಿ ಅಂಥ ಸ್ಥಳಗಳನ್ನ ಸರ್ಕಾರ ಗುರುತಿಸಿ ಅಂಥ ಶಾಲೆಗಳನ್ನ ಅಭಿವೃದ್ಧಿಪಡಿಸಬೇಕು. ಏನು ಕೇಂದ್ರ ಸರ್ಕಾರ ಈ ಹಿಂದೆ RTI ಕೊಟ್ಟಿತ್ತು, RTIಯಲ್ಲಿ ಬಡ ಮಕ್ಕಳಿಗೆ ಉಚಿತವಾಗಿ ವಿದ್ಯಾಭ್ಯಾಸ ಕೊಡಬೇಕು, ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡಿತ್ತು. ಅದನ್ನು ಕೇಂದ್ರ ಸರ್ಕಾರ ವಾಪಸ್ ತಗೊಂಡಿದೆ. ದಯವಿಟ್ಟು ಕೂಡಲೇ ಅದ್ರ ಬಗ್ಗೆ ಎಚ್ಚರ ವಹಿಸಿ ಸರ್ಕಾರ ಕೂಡಲೇ ಅದ್ರ ಬಗ್ಗೆ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಅನುಕೂಲ ಆಗಬೇಕು ಅಂತ ಹೇಳಿದ್ರೆ RTIಯಲ್ಲಿ ಅವಕಾಶ ಕಲ್ಪಿಸ್ಕೊಡ್ಬೇಕು. ಜೊತೆಯಲ್ಲಿ ನಮ್ಮೆಲ್ಲ ಏನು ನಾವು ಜನಾಂಗ ಇದ್ದೀವಿ, ದೇಶದ ಮೂಲ ನಿವಾಸಿಗಳು ನಾವಿದ್ದೀವಿ, ನಮಗೆ ಆರೋಗ್ಯ ಇರ್ಬೋದು, ವಸತಿ ಇರಬೇಕು ಮತ್ತು ವಿದ್ಯಾಭ್ಯಾಸ ಅಂತ ಕಾರ್ಯಕ್ರಮಗಳನ್ನ ಉಚಿತವಾಗಿ ಸರ್ಕಾರ ಕೊಟ್ಟಾಗ ಈ RTI ಅದು ಇದು ಅನ್ನೋ ವ್ಯವಸ್ಥೆಗಳು ನಮಗೆ ಸಿಗೋ ತೊಂದರೆ ಏನೂ ಬರೋದಿಲ್ಲ. ಜೊತೆಯಲ್ಲಿ ಯಾರು ವಯಸ್ಸಾದಂಥವ್ರು ಇರ್ಬೋದು, ಜೊತೆಗೆ ದುಡಿಮೆ ಮಾಡೋಂಥ ಜನಗಳು ಆರೋಗ್ಯದಲ್ಲಿ ಏರುಪೇರಾದಾಗ ಹಾಸ್ಪಿಟ್ಲಿಗೆ ಹೋದಾಗ ಲಕ್ಷಾಂತರ ರೂಪಾಯಿ ಕಟ್ಟೋಕ್ಕೆ ತುಂಬ ಕಷ್ಟಕಾಲ ಆಗ್ಬಿಟ್ಟಿದೆ. ಆದ್ದರಿಂದ ಯಾರೇ ಒಬ್ಬ ವ್ಯಕ್ತಿ ಸರ್ಕಾರಿ ಆಸ್ಪತ್ರೆ ಇರ್ಬೋದು ಮತ್ತು ಖಾಸಗಿ ಆಸ್ಪತ್ರೆ ಇರ್ಬೋದು ಹೋಗಿ ತಮ್ಮ ಆರೋಗ್ಯದ ಬಗ್ಗೆ ಸರ್ಕಾರಿ ಹಾಸ್ಪಿಟ್ಲ್ ಇರ್ಬೋದು ಮತ್ತು ಖಾಸಗಿ ಹಾಸ್ಪಿಟ್ಲ್ ಇರ್ಬೋದು ಅಡ್ಮಿಟ್ ಆಗಿದ ತಕ್ಷಣ ಅವ್ರಿಗೆ ಇಂತಿಷ್ಟು ಅಮೌಂಟ್ನ ಸರ್ಕಾರ ಕೂಡಲೇ ರಿಲೀಸ್ ಮಾಡಿ ಅವರ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು ಅಂತ ಹೇಳ್ಬಿಟ್ಟು ಇವತ್ತಿನ ದಿವಸ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಷ್ಠಾನದ ವತಿಯಿಂದ ಒತ್ತಾಯ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ. ಜೊತೆಯಲ್ಲಿ ನಗರ ಪ್ರದೇಶದಲ್ಲಿ ಆಶ್ರಯ ಅನ್ನೋದು ಮರೀಚಿಕೆ ಆಗ್ಬಿಟ್ಟಿದೆ, ಆಶ್ರಯ ಕೊಡೋದು ಅನ್ನೋದು ಮರೀಚಿಕೆ ಆಗ್ಬಿಟ್ಟಿದೆ. ಕಾರಣ, ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡ್ಗೆ ಸುಮಾರು 500 ಎಕರೆ ಜಮೀನನ್ನ ಸರ್ಕಾರ ಕೊಟ್ಟಿದೆ. 2013ರಿಂದ ಈ ಕಡೆ 500 ಎಕರೆ ಕೊಟ್ಟಿದೆ. ಆದರೆ ಮನೆ ಸಿಕ್ಕಿರೋದು ಬೆರಳೆಣಿಕೆ ಜನಕ್ಕೆ ಮಾತ್ರ ಸಿಕ್ಕಿದೆ. ಆ ಮನೆ ಸಿಗಬೇಕಾದ್ರೂ ಸಹ MP ಕರಿಬೇಕು, MLA ಕರಿಬೇಕು, ಸ್ಥಳೀಯ ಕಾರ್ಪೊರೇಟರ್ನ ಕರಿಬೇಕು ಅಂತೇಳ್ಬಿಟ್ಟು ಅವ್ರ ಜೊತೆಲಿರೋರಿಗೆ ಕೆಲವು ಜನಕ್ಕೆ ಸಿಗ್ತಾ ಇದೆ ಹೊರತು ಬಡವರಿಗೆ ಸಿಗ್ತಾ ಇಲ್ಲ ಆ ಕೆಲಸಗಳು. ಮತ್ತು ನಮ್ಮ ಒತ್ತಾಯ ಏನು ಅಂದರೆ, ಏನು ಇಲ್ಲಿ ಗಂಟ ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡಲ್ಲಿ ಮನೆ ಕಟ್ತಾ ಇದ್ದಾರೆ ಅಂಥ ಜಾಗನ ಸರ್ಕಾರ ಉಳಿಸ್ಕೊಂಡು ಮಿಕ್ಕಿದ ಜಾಗಗಳನ್ನೆಲ್ಲರೂ ಸಹ ಆಶ್ರಯ ಕೊಟ್ಟು ಎಲ್ರಿಗೂ ಸಹ ಇನ್ನೊಂದು ಸಾರಿ ಏನು ಶ್ರೀಮತಿ ಇಂದಿರಾ ಗಾಂಧಿಯವರಿದ್ದರು ಉಳುಮವನಿಗೆ ಭೂಮಿ ಅಂತ ಏನು ಕೊಟ್ಟಿದ್ರೋ ಆ ಆಶಯದಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ಸಹ ಒಂದು ಸೂರು ಕಲ್ಪಿಸ್ಬೇಕಾಗಿದ್ರೆ ಮತ್ತೆ ಸಿದ್ದರಾಮಯ್ಯವರ ಸರ್ಕಾರ ಆಶ್ರಯ ಕಮಿಟಿಗಳನ್ನ ರಚನೆ ಮಾಡಿ
ನಗರ ಪ್ರದೇಶದಲ್ಲಿ ವಾಸ ಇರುವಂಥವ್ರಿಗೆ ಹಕ್ಕುಪತ್ರ ಕೊಡೋ ಕೆಲಸನ ಕೂಡಲೇ ಮಾಡಬೇಕು. ನಾವು ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡಲ್ಲಿ ಮನೆ ಕಟ್ಕೊಡ್ತೀವಿ, ಮನೆ ಕೊಟ್ಕೊಡ್ತೀವಿ ಅಂದರೆ ಇನ್ನು 25 ವರ್ಷ ಆಗುತ್ತೆ ಜನಗಳು ಮನೆ ಸಿಗೋದಕ್ಕೆ. ಜೊತೆಯಲ್ಲಿ ಏನು ಇವತ್ತಿನ ದಿವಸ ನೀವು 7 ಲಕ್ಷ ಸರ್ಕಾರಕ್ಕೆ ನೀವು ಕಟ್ಟಬೇಕು, 11 ಲಕ್ಷ ಕಟ್ಟಬೇಕು ಅಂತ ಹೇಳ್ಬಿಟ್ಟು ದುಡಿಮೆ ಮಾಡೋಂಥ ಜನಗಳು ಆ ದುಡ್ಡು ಕಟ್ಟುವಂಥ ಶಕ್ತಿ ಇರೋದಿಲ್ಲ. 1 ಲಕ್ಷ ಕಟ್ಬಿಟ್ಟು 50,000 ಕಟ್ಬಿಟ್ಟು 3-4 ವರ್ಷ, 5 ವರ್ಷ, 6 ವರ್ಷ, 10 ವರ್ಷ ಆಗಿದೆ ಕಟ್ಟಿರೋರು. ಇನ್ನೂ ಸ್ವಲ್ಪ ಕೆಲವು ಜನಕ್ಕೆ ಮನೆಗಳು ಸಿಕ್ಕಲಿಲ್ಲ ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡ್. ಆದ್ದರಿಂದ ಸರ್ಕಾರ ಇದ್ರ ಬಗ್ಗೆ ಕೂಡಲೇ ಗಮನ ವಹಿಸಿ ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡಲ್ಲಿ ಎಲ್ಲೆಲ್ಲಿ ಮನೆ ಕಟ್ತಾ ಇದ್ದಾರೆ ಆಕೆ ಜಾಗಗಳೆಲ್ಲ ಉಳಿಸ್ಕೊಂಡು ಮಿಕ್ಕಿದ ಜಾಗಗಳನ್ನೆಲ್ಲನೂ ಸಹ ಸರ್ಕಾರ ವಾಪಸ್ ತಗೊಂಡು ಆಶ್ರಯ ಕೊಟ್ಟು ಎಲ್ರಿಗೂ ಸಹ ನಾಗರಿಕರಿಗೆ ಹಕ್ಕುಪತ್ರ ಕೊಡುವಂಥ ಕೆಲಸನ ಸರ್ಕಾರ ಮಾಡಬೇಕು. ಮತ್ತು ಏನು ಇವತ್ತಿನ ದಿವಸ ಹೆಣ್ಣು ಮಕ್ಕಳ ಬಗ್ಗೆ ಕೇವಲವಾಗಿ ಮಾತಾಡೋಂಥ ಜನಗಳು ಸೃಷ್ಟಿ ಆಗ್ಬಿಟ್ಟಿದ್ದಾರೆ. ಇದು ಇಡೀ ದೇಶಕ್ಕೆ ತಲೆ ತಗ್ಸೋಂಥ ಕೆಲಸ. ಯಾರು ರಕ್ಷಕರಾಗಿರಬೇಕೋ ಅಂಥವರೇ ಹೆಣ್ಣು ಮಕ್ಕಳ ಭಕ್ಷಕರಾಗ್ತಾ ಇದ್ದಾರೆ. ಇಲ್ಲಿ ಪರ ವಿರೋಧ ಅಲ್ಲ ಮುಖ್ಯ, ನ್ಯಾಯ ಸಿಗೋದು ಮುಖ್ಯ. ಯಾರೇ ದೊಡ್ಡ ವ್ಯಕ್ತಿ ಆಗಿರಲಿ, ಕಟ್ಟಕಡೆಯ ವ್ಯಕ್ತಿ ಆಗಿರಲಿ, ತಪ್ಪು ಮಾಡಿದರೆ ಅದು ತಪ್ಪೇ. ಅವನಿಗೆ ಕಠಿಣವಾದ ಶಿಕ್ಷೆ ಆಗಬೇಕು. ಏನು ಶಿಕ್ಷೆ ಅಂದರೆ ಅವ್ರಿಗೆ ಬೇರೆ ಕಂಟ್ರಿಗಳಲ್ಲಿ ಕಂಬಕ್ಕೆ ಕಟ್ಬಿಟ್ಟು ಕಲ್ಲಲ್ಲಿ ಹೊಡೆದು ಸಾಯಿಸ್ತಾರೆ. ನಮ್ಮ ದೇಶದಲ್ಲಿ ಬೇಲ್ ಕೊಟ್ಬಿಟ್ಟು ವರ್ಷಾನುಗಟ್ಟಲೆ ಎಳ್ಕೊಂಡು ಹೋಗ್ತಾರೆ. ಇಲ್ಲ ಅಂದರೆ ಗುಂಡಿಟ್ಟು ಶೂಟ್ ಮಾಡ್ತಾರೆ, ಇಲ್ಲ ಚಿರಚ್ಛೇದ ಮಾಡೋಂಥ ಕೆಲಸಗಳು ಮಾಡ್ತಾರೆ. ಯಾವಾಗ ಅಂತ ಕಠಿಣವಾದಂಥ ನಿರ್ಧಾರಗಳು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ವಹಿಸ್ತಾರೋ ಅವತ್ತಿನ ದಿವಸ ಈ ಹೆಣ್ಣು ಮಕ್ಕಳ ಬಗ್ಗೆ ಅವೇಳನಕಾರಿಯಾಗಿ ಮಾತನಾಡೋದಿರ್ಬೋದು, ದೌರ್ಜನ್ಯ ಮಾಡೋಂಥದ್ದು ಇರ್ಬೋದು, ಇವೆಲ್ಲ ನಿಲ್ಲೋದಕ್ಕೆ ಒಂದು ಕಾರಣ ಆಗುತ್ತೆ. ದಯವಿಟ್ಟು ಇದ್ರ ಬಗ್ಗೆ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಜೊತೆಯಲ್ಲಿ ಏನು ಹೆಸರಾಂತ ಸಂಘ ಸಂಸ್ಥೆಗಳಿದ್ದಾವೆ ನಮ್ಮ ದೇಶದಲ್ಲಿ, ಹೆಣ್ಣು ಮಕ್ಕಳಿಗೆ ವಿಶೇಷವಾದಂಥ ಸ್ಥಾನಮಾನ ಇದೆ. 390 ಕೋಟಿ ದೇವರುಗಳಲ್ಲಿ 90% ಹೆಣ್ಣು ದೇವರುಗಳ ಹೆಸರಿಟ್ಕೊಂಡೇ ನಾವು ಜೀವನ ಮಾಡ್ತಾ ಇದ್ದೀವಿ ಇವತ್ತಿನ ದಿವಸ. ಅಂಥವ್ರ ನಾಡಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ ಅಂದರೆ ಇನ್ನೆಲ್ಲಿ ನಾವು ರಕ್ಷಣೆ ಕೊಡೋಕ್ಕಾಗುತ್ತೆ? ಇನ್ನೆಲ್ಲಿ ಪ್ರಜಾಪ್ರಭುತ್ವ ಉಳಿಯುತ್ತೆ? ದಯವಿಟ್ಟು ಇಲ್ಲಿ ಯಾರೂ ಸಹ ರಾಜಕೀಯ ಬೆರೆಸಬಾರ್ದು, ಯಾರೂ ಸಹ ಇನ್ನೊಬ್ಬರ ಬಗ್ಗೆ ಹೇಳೋದಂತಿಲ್ಲ. ತಪ್ಪು ಮಾಡಿರೋನಿಗೆ ಶಿಕ್ಷೆ ಆಗಬೇಕು, ಅದು ತ್ವರಿತವಾಗಿ ಆಗಬೇಕು. ಜೊತೆಗೆ ಏನು ಹೆಣ್ಣು ಮಕ್ಕಳು ಚುನಾವಣಾ ಪ್ರತಿನಿಧಿಗಳು ಆಗ್ತಿದ್ದೀರಾ ನೀವು, ಯಾವುದೇ ಪಕ್ಷ ಇರ್ಬೋದು, ಆದರೆ ಹೆಣ್ಣು ಮಕ್ಕಳು ಬೆರಳೆಣಿಕೆ ಜನಗಳು ಮಾತ್ರ ನೀವು ಪಾರ್ಲಿಮೆಂಟ್ಗೆ, ವಿಧಾನಸಭೆಗೆ ಆಯ್ಕೆಯಾಗಿ ಹೋಗ್ತಾ ಇದ್ದೀರಾ. ನೀವೇ ವಾಯ್ಸ್ ಮಾಡ್ತಾ ಇಲ್ಲ ಹೆಣ್ಮಕ್ಳ ಬಗ್ಗೆ. ಸೌಜನ್ಯ ಕೇಸು ಸುಮಾರು 10 ವರ್ಷ ಆಯಿತು. ಯೋಚನೆ ಮಾಡಿ ನೀವು, ಸೌಜನ್ಯ ಕೇಸು ಸುಮಾರು 10 ವರ್ಷ ಆಯಿತು, ಅವ್ರಿಗೆ ನ್ಯಾಯ ಸಿಗಲಿಲ್ಲ. ಮಣಿಪಾಲಲ್ಲಿ 2 ಹೆಣ್ಮಕ್ಳು ಬೆತ್ತಲೆಯಾಗಿ ಓಡಾಡಿದ್ರು, ಅವ್ರಿಗಿನ್ನ ನ್ಯಾಯ ಸಿಗಲಿಲ್ಲ. ಪುಲ್ವಾಮಾ ದಾಳಿಯಾಗಿ 6 ವರ್ಷ ಕಳೀತು, ಆದರೆ ಆ ಹೆಣ್ಣು ಮಕ್ಕಳಿಗಿನ್ನ ನ್ಯಾಯ ಸಿಗಲಿಲ್ಲ. ಇಂಥ ವಿಷಯಗಳು ಬಂದಾಗ ಹೆಣ್ಣು ಮಕ್ಕಳು ವಿಶೇಷವಾಗಿ ಅಧಿವೇಶನಗಳಲ್ಲಿ ಚಕಾರ ಎತ್ತಿಲ್ಲ ಅಂದರೆ ಯಾವುದೇ ಪಕ್ಷ ಆಗಿರ್ಬೋದು, ಯಾರೇ ಆಗಿರ್ಬೋದು, ನಿಮ್ಮ ಅಣ್ಣ ತಮ್ಮನೇ ಆಗಿರ್ಬೋದು, ವಿರೋಧ ಮಾಡಬೇಕು ಅಂದಾಗ ವಿರೋಧ ಮಾಡಲೇಬೇಕು, ನ್ಯಾಯ ಸಿಗಬೇಕು ಅಂದ್ರೆ ನ್ಯಾಯ ಸಿಕ್ಕೇ ಸಿಗುತ್ತೆ. ನೀವುಗಳೇ ಬಾಯಿ ಮುಚ್ಕೊಂಡಿದ್ಬಿಟ್ರೆ ಹೆಣ್ಮಕ್ಳು ಖಂಡಿತ ಮುಂದೊಂದು ದಿವಸ ಏನು ಭಾರತಾಂಬಾಕಿ ಜೈ ಅಂತ ಹೇಳ್ತಾ ಇದ್ದೀವಿ, ಈ ಭಾರತ ಮಾತೆ ಹೆಸರು ಹೇಳ್ಕೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ, ಈ ತಾಯಿಗೆ ವಿಶೇಷವಾದ ಗೌರವ ಕೊಡ್ತಾ ಇದ್ದೀವಿ ಭಾರತ ದೇಶದಲ್ಲಿ. ಮುಂದೊಂದು ದಿವಸ ನಾವು ತಲೆ ತಗ್ಸ್ಕೊಂಡು ಓಡಾಡೋಂಥ ಸಮಯ ಬರುತ್ತೆ. ನಿಮ್ಗೆ ಇನ್ನೊಂದು ವಿಷಯ ಹೇಳ್ತೀನಿ. ನೇಹ ಅಂತ ಹೆಣ್ಣು ಮಗಳಿಗೆ 17 ಸಾರಿ ಚುಚ್ಚು ಸಾಯಿಸ್ಬಿಟ್ರು ಅಂತ ಹೇಳ್ಬಿಟ್ಟು ರಾಜ್ಯಾಂತ ಮಾಡಿದ್ರಿ ನೀವು. ಆದರೆ ಹಾಸನದಲ್ಲಿ ಹೆಣ್ಣು ಮಕ್ಕಳನ್ನ ಹಾಳು ಮಾಡಿದಲ್ದಿರೆ ಆ ಹೆಣ್ಣು ಮಕ್ಕಳ ವಿಡಿಯೋ ಮಾಡಿಕೊಂಡು ಅದನ್ನ ರಾಜಕೀಯ ದೊಂಬರಾಟ ಮಾಡ್ತಾ ಇದ್ದಾರೆ. ಅಂಥವ್ರ ಬಗ್ಗೆ ನೀವು ಯಾಕೆ ಮಾತಾಡ್ತಿಲ್ಲ? ಸೌಜನ್ಯ ಹೆಣ್ಣು ಮಗಳು ಇಡೀ ದೇಶಕ್ಕೆ ಗೊತ್ತಾಗ್ತಾ ಇದೆ, ಆದರೆ ಸ್ಥಳೀಯವಾಗಿ ಗೆದ್ದಂಥ ಹೆಣ್ಣು ಮಕ್ಕಳು ಬಾಯಿ ಮುಚ್ಕೊಂಡಿದ್ದೀರಾ. ದಯವಿಟ್ಟು ನಿಮ್ಮ ಬಾಯಿನ ತೆರೆಯಬೇಕು, ಹೋರಾಟನ ಚುರುಕು ಮಾಡಬೇಕು. ಹೆಣ್ಣು ಮಗಳು ಯಾವುದೇ ಹೆಣ್ಣು ಮಗಳಾದರೂ ಸಹ ಅವಳಿಗೆ ನ್ಯಾಯ ಸಿಗುವಂಥ ಕೆಲಸ ನೀವು ಹೆಣ್ಣು ಮಕ್ಕಳು ಮುಂದೆ ನಿಂತ್ಕೊಂಡು ಮಾಡಿದಾಗ ಮಾತ್ರ ಜನ ಎದುರ್ಕೊಳ್ತಾರೆ, ಸಮಾಜಕ್ಕೆ ಗೌರವ ಕೊಡ್ತಾರೆ, ಪ್ರಜಾಪ್ರಭುತ್ವಕ್ಕೆ ಗೌರವ ಕೊಡ್ತಾರೆ. ಅಂಥ ವಿಷಯದಲ್ಲಿ ಎಲ್ಲರೂ ಸಹ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು. ಮುಂದಿನ ದಿವಸಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಷ್ಠಾನ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡೋಂಥವ್ರಿಗೆ ತ್ವರಿತವಾಗಿ ಶಿಕ್ಷೆ ಕೊಡುವಂಥ ಕಾನೂನು ಜಾರಿ ಮಾಡಿ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರಕ್ಕೂ ಮತ್ತು ರಾಜ್ಯ ಸರ್ಕಾರಕ್ಕೂ ನಾವು ಒತ್ತಾಯ ಮಾಡುವಂಥ ಕಾರ್ಯಕ್ರಮ, ಪ್ರತಿಭಟನೆಯನ್ನು ಮಾಡುವಂಥ ಕೆಲಸನ ನಾವು ಮಾಡಬೇಕಾಗುತ್ತೆ. ದಯವಿಟ್ಟು ಅಂಥೋದಕ್ಕೆ ಅವಕಾಶ ಕೊಡಬೇಡಿ.
ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ನೀವುಗಳು ಎಚ್ಚೆತ್ತುಕೊಂಡು ಬಡ ಹೆಣ್ಣುಮಕ್ಳು ಇರ್ಬೋದು, ಸಾಹುಕಾರ ಹೆಣ್ಣುಮಕ್ಳು ಇರ್ಬೋದು, ಎಲ್ಲರೂ ಹೆಣ್ಣುಮಕ್ಳು ಇವತ್ತಿನ ದಿವಸ ನಮ್ಮ ಭಾರತ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಗೌರವ ಸಿಗಬೇಕು ಅಂದಾಗ ಕಾನೂನಿನಲ್ಲಿ ಏನು ರಕ್ಷಣೆ, ಏನು ಅವರಿಗೆ ಶಿಕ್ಷೆ ಕೊಡಬೇಕು ಅಂತಿದೆ, ಖಂಡಿತವಾಗಿ ಅದನ್ನು ಕೂಡಲೇ ಕೊಡಬೇಕು. ಆದರೆ ಶಿಕ್ಷೆ ಕಠೋರವಾಗಿರ್ಬೇಕಂತ ಶಿಕ್ಷೆ. ಇನ್ನೊಬ್ಬ ಏನಾದರೂ ಅದ್ರ ಬಗ್ಗೆ ಯೋಚನೆ ಮಾಡಿದಾಗ ಅವನು ಒಂದು ಸಾರಿ ಯೋಚನೆ ಮಾಡಬೇಕಂತ ಕೆಲಸ ಮಾಡೋಕೆ ಶಿಕ್ಷೆ ಕೊಟ್ಟಾಗ ಮಾತ್ರ ನಮ್ಮ ಪ್ರಜಾಪ್ರಭುತ್ವ ಉಳಿಯುತ್ತೆ, ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನ ಉಳಿಯುತ್ತೆ. ಮತ್ತು ಗಾಂಧೀಜಿಯವರು ಏನು ರಾಮರಾಜ್ಯ ಕನಸು ಕಂಡಿದ್ರು ಅಂಥದ್ರನ್ನ ಮರುಕಳಿಕೆ ಅಂತ ಮಾಡ್ಕೊಳ್ಬೋದು ಅಂತೇಳಿ ನಾವು ಇವತ್ತಿನ ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಷ್ಠಾನದಿಂದ ಒತ್ತಾಯ ಮಾಡಕೊಳ್ತೀವಿ. ಸರ್ಕಾರಕ್ಕೆ ವಿಶೇಷವಾಗಿ ಅಧಿವೇಶನ ಕರಿಬೇಕು ಕೇಂದ್ರ ಸರ್ಕಾರ. ಹೆಣ್ಣು ಮಕ್ಕಳಿಗೆ ಏನು ಅನ್ಯಾಯ ಆಗ್ತಾ ಇದೆ ದೇಶದಲ್ಲಿ, ಯಾಕೆ ಆಗ್ತಾ ಇದೆ, ಯಾರಿಂದ ಆಗ್ತಾ ಇದೆ, ನಾವು ಏನು ಮಾಡಿದೆ ಇದು ಸರಿ ಹೋಗುತ್ತೆ ಅನ್ನೋದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕು ಅಂದರೆ ವಿಶೇಷ ಅಧಿವೇಶನ ಕರೆದು ಅದರಲ್ಲಿ ಸೂಕ್ಷ್ಮವಾದಂತಹ ನಿರ್ಧಾರಗಳು ತಗೊಬೇಕು. ಕಠೋರವಾದ ನಿರ್ಧಾರಗಳು ತಗೊಂಡಾಗ ಮಾತ್ರ ಹೆಣ್ಮಕ್ಳು ರಕ್ಷಣೆ ಮಾಡೋಕ್ಕಾಗುತ್ತೆ. ಇಲ್ಲಾಂದರೆ ಬೇಟಿ ಪಡಾವೋ ಅನ್ನೋದು ಹೋಗ್ಬಿಡ್ತದೆ, ಹೆಣ್ಮಕ್ಳು ಉದ್ಯೋಗ ಅನ್ನೋದು ಹೋಗ್ಬಿಡ್ತದೆ, ಹೆಣ್ಮಕ್ಳು ನೆಮ್ಮದಿಯಾಗಿ ದಾರಿಲಿ ಓಡಾಡೋಂಥ ಆ ಟೈಮೇ ಇಲ್ದಂಗೆ ಆಗ್ಬಿಡ್ತದೆ. 12 ಗಂಟೆಯಲ್ಲಿ ಹೆಣ್ಮಗಳು ಯಾವತ್ತು ನೆಮ್ಮದಿಯಾಗಿ ಓಡಾಡ್ತಾಳೋ ಅವತ್ತಿನ ದಿವಸ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಅಂತ ಗಾಂಧೀಜಿಯವರು ಹೇಳ್ತಾ ಇದ್ರು. ಆದರೆ ಬೆಳಿಗ್ಗೆ 10 ಗಂಟೆಗೆ ಹೆಣ್ಮಕ್ಳು ಓಡಾಡೋಕ್ಕಾಗ್ತಿಲ್ಲ. ಎಲ್ಲಿದೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಆ ರಕ್ಷಣೆ ಹೆಣ್ಮಕ್ಳಿಗೆ? ಆದ್ದರಿಂದ ಯಾವುದೇ ಸಂಘಟನೆ ಹೆಣ್ಮಕ್ಳು ಇರ್ಬೋದು, ಯಾವುದೇ ಪಕ್ಷದ ಹೆಣ್ಮಕ್ಳು ಇರ್ಬೋದು, ಹೆಣ್ಣು ಮಕ್ಕಳಿಗೆ ತೊಂದರೆ ಆಗುತ್ತೆ ಅಂದಾಗ ನೀವು ಚಕಾರ ಎತ್ತಬೇಕು, ವಿರೋಧ ಮಾಡಬೇಕು. ನಮ್ಮ ಮನೆಯವರೇ ಆದರೂ ಸಹ ನಾವು ವಿರೋಧ ಮಾಡೋದು ಕಲಿತಾಗ ಮಾತ್ರ ನಾವು ಹೆಣ್ಮಕ್ಳ ರಕ್ಷಣೆ ಮಾಡ್ಕೊಬೋದು, ಹೆಣ್ಮಕ್ಳಿಗೆ ವಿದ್ಯಾಭ್ಯಾಸ ಕೊಡ್ಬೋದು, ಹೆಣ್ಮಕ್ಳನ್ನ ನೆಮ್ಮದಿಯಾಗಿ ಜೀವನ ಮಾಡೋಕ್ಕೆ ಒಂದು ಅವಕಾಶ ಕಲ್ಪಿಸ್ಬೋದು ಅಂತೇಳಿ ಈ ಮೂಲಕ ಪತ್ರಿಕಾ ಬಳಗದಿಂದ ನಿಮ್ಮಲ್ಲಿ ಒತ್ತಾಯ ಮಾಡ್ತೀನಿ. ಜೊತೆಗೆ ಮನವಿನೂ ಸಹ ಮಾಡ್ಕೊಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಷ್ಠಾನ ದೇಶದ ಹೆಣ್ಣು ಮಕ್ಕಳು ಉಳಿದಾಗ ಮಾತ್ರ ಈ ದೇಶ ಉಳಿಯೋದು, ಪ್ರಜಾಪ್ರಭುತ್ವ ಉಳಿದಾಗ ಮಾತ್ರ ಈ ದೇಶ ಉಳಿಯೋದು. ಯಾರ ಒಬ್ಬ ವ್ಯಕ್ತಿ ಸ್ವಾತಂತ್ರ್ಯದಿಂದ ಈ ದೇಶ ಉಳಿದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಗಾಂಧೀಜಿಯವರು, ನೆಹರು ಇರ್ಬೋದು, ಪ್ರತಿಯೊಬ್ಬರು ಸಹ ಅವತ್ತಿನ ದಿವಸ ಕಷ್ಟಪಟ್ಟಿದ್ದಕ್ಕೆ ದೇಶ 75 ವರ್ಷಗಳ ಕಾಲ ನೆಮ್ಮದಿಯಾಗಿರೋದು. ಇವಾಗ ಯಾರೋ ಒಬ್ಬರು ಬಂದಿದ ತಕ್ಷಣ ದೇಶ ಉದ್ಧಾರ ಆಗೋದಿಲ್ಲ. ದೇಶ ಬಡ ದೇಶ ಆಗ್ತಾ ಇದೆ. ಕಾರಣ ಕಾರ್ಪೊರೇಟ್ ಕಂಪ್ನಿಗಳನ್ನ ಯಾವತ್ತು ಬೆನ್ನು ತಟ್ಟೋ ಕೆಲಸ ಪ್ರಾರಂಭ ಆಯಿತೋ ಕೇಂದ್ರ ಸರ್ಕಾರದಿಂದ ಅವತ್ತಿನಿಂದ ಬಡ ದೇಶ ಆಗ್ತಾ ಇದೆ. ಒಬ್ಬ ಕೂಲಿ ಕಾರ್ಮಿಕನ ಬಗ್ಗೆ ನೀವು ಯೋಚನೆ ಮಾಡ್ತಿಲ್ಲ, ಒಬ್ಬ ಉದ್ಯೋಗಿ ಬಗ್ಗೆ ಯೋಚನೆ ಮಾಡ್ತಿಲ್ಲ, ಮಿಡಲ್ ಕ್ಲಾಸ್ ಪೀಪಲ್ ಬಗ್ಗೆ ನೀವು ಯೋಚನೆ ಮಾಡ್ತಿಲ್ಲ. ಅದ್ರ ಜೊತೆಗೆ ಬಡವಾಗಿ ತಳಮಟ್ಟದ ಜನ ಇದ್ದಾರಲ್ಲ, ಅವರು ರಕ್ಷಣೆ ಮಾಡೋಂಥ ಕೆಲಸನೂ ಸಹ ಇಲ್ಲಿ ಇವತ್ತಿನ ದಿವಸ ಕಾಣೋಕ್ಕಾಗ್ತಿಲ್ಲ. ದಯವಿಟ್ಟು ಆದ್ದರಿಂದ ಕರ್ನಾಟಕದ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ವಿಶೇಷವಾದಂಥ ಅಧಿವೇಶನಗಳಲ್ಲಿ ಪ್ರಜಾಪ್ರಭುತ್ವದ ಉಳಿವಿನ ಬಗ್ಗೆ ಏನೆಲ್ಲ ಒಳ್ಳೆ ವ್ಯವಸ್ಥಿತವಾದಂಥ ನಿರ್ಧಾರ ತಗೊಬೋದೋ ಅಂಥ ನಿರ್ಧಾರಗಳನ್ನು ತಗೊಬೇಕು ಅಂತೇಳಿ ಇವತ್ತಿನ ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಷ್ಠಾನ ಒತ್ತಾಯ ಮಾಡುತ್ತೆ. ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ, ಈ ಸಭೆಗೆ ಬಂದಂತಹ ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಷ್ಠಾನದ ಪದಾಧಿಕಾರಿಗಳು ಸಹ ಒಮ್ಮತದಿಂದ ಹೋರಾಟ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ನಿರ್ಧಾರ ಮಾಡಿದ್ದಾರೆ. ಎಲ್ರಿಗೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಷ್ಠಾನದ ವತಿಯಿಂದ ಧನ್ಯವಾದ ಹೇಳಿ ಈ ಮಾತು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್ ಮಾತಾ.